ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇವಾಗ ಬೇಡ, ಮತ್ತೆ ಹೋಗ್ಬೇಡ, ಬೇಡ ಬಾ, ಬೇಡ ಬಾ. ನನ್ನ ಗಂಡನ ಹಿಂಗೆ ಎಲ್ಲಾರ ಹೊರಟಾಗ್ಲೇ ಇದು ಮಾಡೋದು, ಅದಿಲ್ಲ ಇದಿಲ್ಲ ಅಂತ. ಆ್ಯಕ್ಚುಲಿ ಈಗ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಇದೊಂಥರ ನಮ್ಮ ಲೈಫ್ನ ಮತ್ತೆ ನಾವು ರೀಸ್ಟಾರ್ಟ್ ಮಾಡಬೇಕು ಅನ್ನೋ ಥರ. ಆಗಿರೋದೆಲ್ಲ ಆಗಿ ಆಯಿತು. ಮಂಜುನಾಥ ಸ್ವಾಮಿದು ಒಂದು ದರ್ಶನ ಮಾಡಿ ಅವ್ರದ್ದು ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಪ್ರತಿ ಸತಿನೂ ಅಷ್ಟೇ, ವಾಟ್ ಎವರ್ ವಿ ಆರ್ ಸ್ಟಾರ್ಟಿಂಗ್ ಅಂದರೆ ಲೈಕ್ ನಾವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅಥವಾ ಹೊಸದೇನಾದರೂ ಇದು ಮಾಡಿದ್ರೆ, ಇನಿಷಿಯೇಟಿವ್ಸ್ ತೊಗೋಬೇಕಂದ್ರೆ ಏನೇ ಇದ್ರೂ ವಿ ಬಿಲೀವ್ ಇನ್ ಮಂಜುನಾಥ ಸ್ವಾಮಿ. ಆ್ಯಂಡ್ ಅಲ್ಲಿಗೆ ಹೋಗಿ ದರ್ಶನ ಮಾಡೋದು ನಮಗೆ ಲೈಕ್ ಆ ರೀಜನ್ ಅವರಿಗೇನೆ ಬೇಸಿಕಲಿ ಅದು ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ವಿ ಆಲ್ಸೋ ಬಿಲೀವ್ ಇನ್ ಮಂಜುನಾಥ ಸ್ವಾಮಿ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಧರ್ಮಸ್ಥಳ ಟುಡೇ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಾವು ನಮ್ಮ ಕಾರಲ್ಲಿ ಹೋಗ್ತಿಲ್ಲ, ಇಬ್ಬರೇ ಹೋಗ್ತಿರೋದ್ರಿಂದ ಸ್ವಲ್ಪ ನಿತಿನ್ಗೆ ಏನಾದ್ರು ನಿದ್ರೆ ಬಂದರೆ ಎಲ್ಲ ತೊಂದರೆ ಆಗುತ್ತೆ. ಬಿಕಾಸ್ ನಾನು ನಿದ್ರೆ ತಡೆಯೆಲ್ಲ ಮಲ್ಕೊಂಡ್ಬಿಡ್ತೀನಿ ಕಾರಲ್ಲಿ. ಆ ಟೈಮಲ್ಲಿ ಘಾಟ್ ಸೆಕ್ಷನಲ್ಲೆಲ್ಲ ಹೋಗೋದ್ರಿಂದ ನಮಗೆ ಕೆಲವೊಮ್ಮೆ ನಾನು ನಿದ್ರೆ ಮಾಡಿಬಿಟ್ರೆ ನಿತಿನ್ಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನಾನು ನಿಮಗೆ ತೋರಿಸ್ತೀನಿ. ಈಗ ಅವನಲ್ಲಿ ಏನೋ ಬಿಟ್ಬಿಟ್ಟಿದ್ದ ಅಂತ ಈಸ್ಕೊತಾ ಇದ್ದಾನೆ. ನಮ್ಮನ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಅನುಷ್ ಬರ್ತಾ ಇದ್ದಾನೆ. ಇಲ್ಲಿಂದ ಮೆಟ್ರೋ ಕ್ಯಾಚ್ ಮಾಡಿ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗೋದಂತ ಎನಿಸಿದ್ದೀವಿ. ನೋಡಬೇಕು. ಮನೆಯಿಂದ ಮೆಟ್ರೋ ಹಿಡಿದು ನಾವು ಬಂದಿದ್ದು ಸೀದಾ KSRTC ಬಸ್ ಸ್ಟಾಪ್ಗೆ. ಅಲ್ಲಿ ಬಂದು KSRTCಲಿ ಫಸ್ಟ್ ಟೈಮ್ ನಾನು ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಹೊಸದೊಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡೆ. ಅಂದರೆ ಲೈಕ್ ₹0 ಪೇ ಮಾಡಿಬಿಟ್ಟು ನಾನು ಫ್ರೀ ರೈಡ್ನ ತೊಗೊಂಡಿದ್ದೆ ಧರ್ಮಸ್ಥಳಕ್ಕೆ. ತುಂಬಾ ಹೆಕ್ಟಿಕ್ ಆಗಿತ್ತು, ಸಖತ್ ಬೇಜಾರಾಗೋಯಿತು. ಬೆಳಗಿನ ಜಾವ ಆಲ್ಮೋಸ್ಟ್ 6 ಗಂಟೆ ನಾವು ಧರ್ಮಸ್ಥಳನ ರೀಚ್ ಆದ್ವಿ. ಅಲ್ಲಿಂದ ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗಂಟೆ 5 ಆಗಿದೆ. ನೋಡ್ಲಿಕ್ಕೆ ಇಬ್ರು ವಿಚಿತ್ರವಾಗಿ ಕಾಣ್ತಾ ಇದ್ವಿ, ಯಾಕಂದರೆ ನಿದ್ರೆ ಇಲ್ಲ. ನಾನು ಫಾರ್ ದ ವೆರಿ 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 ಫಸ್ಟ್ ಟೈಮ್ KSRTCಲಿ ಕೂತ್ಕೊಂಡು ಇಷ್ಟು ದೂರ ಟ್ರಾವೆಲ್ ಮಾಡಿ ಸತ್ಯ ಮಾಡಿರಲಿಲ್ಲ. ನಮ್ಮಪ್ಪ ಸಹ ಆ ಕಾಲದಲ್ಲೇ ಬಾಡಿಗೆ ಕಾರ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಹೇಳಿದೆ ಆಯಿತಾ, ಇವ್ರು ನಿದ್ರೆ ಇರಲ್ವಲ್ಲ, ರಿಸ್ಕ್ ಯಾಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಸತ್ಯ ಹೇಳ್ತೀನಿ, ನರಕ ನೋಡಿದ್ದೀವಿ ಇವತ್ತು ನಾವು. ಇದ್ರಲ್ಲಿ ಬಂದಿಯೂ ಸಹ ನಿದ್ರೆ ಆಗಲಿಲ್ಲ, ಗಂಟ್ಲು ಕೆಟ್ಟಿದೆ. ಆ್ಯಂಡ್ ಹಿಂಸೆ ಒಂಥರ, ಅದು ಗೊತ್ತಿಲ್ಲ ಯಾಕಂತ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ ಆ್ಯಂಡ್ ಎಲ್ಗೋಗ್ಬೇಕು, ನೇತ್ರಾವತಿಗೆ ಹೋಗಬೇಕು. ವಿ ಆರ್ ವೇಟಿಂಗ್ ಆಟೋ ಬರಲಿ ಅಂತ ಹೇಳಿ ಇಲ್ಲಿ ಶೇರಿಂಗ್ ಆಟೋದಲ್ಲಿ ಕಾಯ್ತಾ ಇದ್ದೇವೆ. ಎಕ್ಸ್ಕ್ಯೂಸ್ ಮೀ. ಸರಿ, ನಾನು ಹೋಗ್ತಾ ಸಿಗ್ತೀನಿ. ನೇತ್ರಾವತಿಯಲ್ಲಿ ನೀರು ಕಮ್ಮಿ ಇತ್ತು, ಜನನೂ ಓಕೆ ಥರ ಇದ್ರು, ಬಟ್ ತುಂಬಾ ಡರ್ಟಿ ಮಾಡಿಬಿಟ್ಟಿದ್ರು. ಯಾರಿಗೆ ಇದು ಮಾಡ್ತಾ ಇದೆಯಾ, ಆವಾಜ್ ಬಿಡ್ತಾ ಇದೆಯಾ? ಈಗ ನಾವು ರೆಡಿ ಆಗಿದೆ, ನೋಡ್ತಾ ಇದ್ದೆ, ಅದಕ್ಕೆ ಮತ್ತೆ ಬಿದ್ರೆ ಮರ್ಯಾದೆ ಹೋಗ್ತದೆ ಎಲ್ಲರ ಮುಂದೆ. ನಾವು ಈ ಥರ ರೆಡಿಯಾಗಿದ್ದೀವಿ. ನಂದು ಒಳ್ಳೆ ಡ್ರೆಸ್ ಹಾಕಿದೆ, ನನ್ನ ಪಾಪ ಪಂಚೆಯಲ್ಲಿ ಯಾವುದೋ ಶರ್ಟ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಬಂದು ಬೈಸ್ಕೊತಾ ಇದ್ದೀನಿ. ಈಗ 6 ಗಂಟೆಗೆ ಫಸ್ಟ್ ದರ್ಶನ ಇತ್ತು. ಇಲ್ಲಿ ಮದುವೆ ಆಗಿದ್ದು, ಆದರೆ ಬಸ್ ಸ್ಟಾಪ್ ಅಲ್ಲ, ಅಲ್ಲಿ ಮಂಜು ಕೃಪಾ ಅಂತ ಒಂದು ಕಾಣಿಸ್ತಾ ಉಂಟು ನೋಡಿ, ಆ ಸಂಧಿಯಿಂದ ಒಳಗಡೆ ಆ ಚೌಟ್ರಿಯಲ್ಲಿ ನಮ್ಮ ಮದುವೆ ಆಗಿದ್ದು. ಸೊ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ದರ್ಶನಕ್ಕೆ ಆಲ್ರೆಡಿ ಕ್ಯೂ ಬಿಟ್ಬಿಟ್ಟಿರ್ತಾರೆ ಅನಿಸುತ್ತೆ. ಮುಂಚೆಲ್ಲ ನಾವು 5 ಗಂಟೆಗೆ ಫುಲ್ ಇನ್ಫ್ಲೂಯೆನ್ಸ್ ಮೇಲೆಲ್ಲ ಬಂದು 5 ಗಂಟೆಗೆಲ್ಲ ನಿಂತ್ಕೊಂಡು ಕ್ಯೂ ಎಲ್ಲ ನಿಂತ್ಕೊತಿರಲಿಲ್ಲ, ಸೀದಾ ನುಗ್ಗೋದು ಹಂಗೆಲ್ಲ. ಬಟ್ ಈ ಸಲ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ನಾವು ನಮ್ಮ ಮನಸ್ಸು ತೃಪ್ತಿಗೋಸ್ಕರ ಬಂದಿರೋದು. ಸೊ ನಿಧಾನ ಆದರೂ ಪರವಾಗಿಲ್ಲ, ಆರಾಮಾಗೆ ನೆಮ್ಮದಿಯಾಗಿ ಎಲ್ಲರೂ ಹೆಂಗೆ ಹೋಗ್ತಾರೆ ಅದೇ ಥರ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋದಂತೆ ಎನಿಸಿದ್ದೀವಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಹೇಗಾಗುತ್ತೆ ಗೊತ್ತಿಲ್ಲ, ದರ್ಶನ ಒಂದು ಒಳ್ಳೆ ರೀತಿಯಲ್ಲಿ ಆದರೆ ಆಯಿತು ಅಷ್ಟೇ. ನಾನು ಹಣೆಗೇನು ಬೊಟ್ಟಿಡಲಿಲ್ಲ, ತಲೆ ಬಾಚಿಗೆ ಟೈಮ್ ಸಿಗ್ತಿಲ್ಲ. ಈಗ ಕ್ಯೂ ಅಲ್ಲಿ ನಿಂತ್ಕೊಂಡಾಗಲೇ ತಲೆ ಒಣಗಿಸ್ಕೋಬೇಕಾಗಿದೆ ಪರಿಸ್ಥಿತಿ. ಸರಿ, ಹೋಗ್ತೀವಿ, ಬಾಯ್. ಏನು ಗೊತ್ತಾ, ಕೇಳಿಸುತ್ತಾ ಎಲ್ಲೋ ಗೊತ್ತಿಲ್ಲ ನಿಮಗೆ, ತಿರುಪತಿಯಲ್ಲಿ ಲಾಕ್ ಮಾಡ್ತಾರಲ್ಲ ರೂಮ್ ವೈಸ್, ಆ ಥರ ಲಾಕ್ ಮಾಡಿದ್ದಾರೆ ನಮ್ಮನ್ನು. ಬೇಬಿ ನಾವು ಬಂದಾಗ ಈ ಥರ ಇರಲೇ ಇಲ್ಲ ತಾನೇ. ಎಷ್ಟು ಅದು 9 ಪಕ್ಕದಲ್ಲಿ ಬಿಡ್ತಾ ಇದ್ದಾರೆ, 9 ಅದು 9 ಅಲ್ಲಿ ಹೊರಗಡೆ ಇದೆ.
ಈ ಶೆಕೆಯಲ್ಲಿ ಇಲ್ಲಿ ಬೇರೆ ಬಂದು ಕೂಡ ಹಾಕ್ಬಿಟ್ಟವ್ರೆ. ಬಟ್ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್, ನೋಡ್ಲಿಕ್ಕೆ ಒಳ್ಳೆ ಇದೆ ದೇವಸ್ಥಾನ. ನಿಮ್ಗೆ ರಿಗ್ರೆಟ್ ಆಗ್ಬೇಕು ಹಿಂಗೆ ಹೆಂಡ್ತಿ ಮತ್ತು ಕೇಳಿಲ್ಲ ಅಂದರೆ. ಆಗಿಂದ ಒಂದು 100 ಸತಿ ಹೇಳ್ಬಿಟ್ಟ ಕಾರ್ ತರಬೇಕಿತ್ತು, ನಾನು ಕಾರ್ ತರಬೇಕಿತ್ತು ಅಂತ. ರೆಸ್ಟ್ ಮಾಡೋಕ್ಕೆ ರೂಮ್ ಸಿಗ್ತಾ ಇಲ್ಲ, ಅಷ್ಟು ರೂಮ್ಸ್ ಎಲ್ಲ ಫಿಲ್ ಆಗಿದೆ ಬಿಕಾಸ್ ಆಫ್ ಸಮ್ಮರ್ ವೆಕೇಶನ್. ಜನ ಜಾಸ್ತಿ ಇದ್ದಾರಲ್ಲ, ಹಾಗಾಗಿ ಕಮಿಂಗ್ ಬ್ಯಾಕ್ ಟು ದರ್ಶನ ತುಂಬ ಚೆನ್ನಾಗಾಯ್ತು. ದರ್ಶನ ಆಯಿತು, ಸಮಾಧಾನ. ಕರೆಕ್ಷನ್ ಮಾಡೋದ್ರಲ್ಲೇ ಇರ್ತೀರ. ನಿಂಗೆ ಹೆಂಗೆ ಅನಿಸ್ತು ದರ್ಶನ? ನಂಗೆ ಸಖತ್ತಾಗಾಯ್ತು ಅನಿಸ್ತು, ತುಂಬ ಚೆನ್ನಾಗಾಯಿತು. ಜನ ಇದ್ದಾರೆ, ರಶ್ ಇದೆ. ವೀಕ್ ಡೇಸಲ್ಲಿ ಬಂದ್ವಿ, ಮಿಡ್ ವೀಕಲ್ಲಿ, ಬಟ್ ಸ್ಟಿಲ್ ಜನ ಇದ್ದಾರೆ. ಬಟ್ ಜನ ಎಲ್ಲ ತುಂಬ ಸ್ಟ್ರೇಂಜಾಗಿ ತಿರುಗಿ ನೋಡ್ತಾವ್ರೆ ನನ್ನ. ಓಕೆ ಅಷ್ಟೇ, ದರ್ಶನ ಚೆನ್ನಾಗಾಯಿತು. ಈಗ ರೆಸ್ಟ್ ಮಾಡೋಕ್ಕೆ ರೂಮ್ ಹುಡುಕ್ತಾ ಇದ್ದೀವಿ. ಇಲ್ಲಿಂದ ನಾವು ಇನ್ನೂ 2 ಟೆಂಪಲ್ಗೆ ಹೋಗ್ಲಿಕ್ಕಿದೆ. ದರ್ಶನ ಎಲ್ಲ ಆದಮೇಲೆ ರೆಸ್ಟ್ ಮಾಡೋಕ್ಕೆ ಅಂತ ರೂಮ್ ಹುಡುಕ್ತಾ ಇದ್ವಿ. ಆಲ್ಮೋಸ್ಟ್ 1 hour. ಈ ಬಿಟ್ವೀನಲ್ಲಿ ನಾನು ಗೋಶಾಲ ಕೂಡ ನೋಡ್ಕೊಂಡು ಬಂದೆ. ದರ್ಶನ ಎಲ್ಲ ಆದಮೇಲೆ 10:30ಗೆ ಊಟ ಇದ್ದಿದ್ದರಿಂದ ನಾವು ಸ್ವಲ್ಪ 7 ಗಂಟೆ ಅಷ್ಟರಲ್ಲೆಲ್ಲ ದರ್ಶನಕ್ಕೆ ಹೋಗಿತ್ತಲ್ಲ, ಸೊ ರೂಮ್ ಹುಡುಕಿ ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ಪ್ರಸಾದನ ಊಟ ಮಾಡಿದ್ವಿ. ಯಾಕೆ ನೆಲದ ಮೇಲೆ ಊಟ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇದಕ್ಕೆ ಮುಂಚೆ ಒಮ್ಮೆ ಹರಕೆ ಹೊತ್ಕೊಂಡಿದ್ದೇನೆ ಲಾಸ್ಟ್ ಪ್ರೆಗ್ನೆಂಟ್ ಆದಾಗ. ಸೊ ಹಾಗಾಗಿ ಇವಾಗ ನಾನು ಪ್ರೆಗ್ನೆಂಟ್ ಅಲ್ದಿರ್ಬೋದು, ನನ್ನ ಮಗ ದೇವ್ರ ಹತ್ರ ಇರ್ಬೋದು, ಬಟ್ ದೇವರಿಗೆ ನಾನು ಹರಕೆನ ತೀರಿಸಲೇಬೇಕು. ಸೊ ದಟ್ ಅವನು ನೆಕ್ಸ್ಟ್ ಮತ್ತೆ ನಾನು ಹೊಟ್ಟೆಲ್ಲ ಬರಲಿ ಅನ್ನೋ ರೀಸನ್ಗೋಸ್ಕರ ನಾನು ಹೋಗಿ ಹರಕೆ ಕೂಡ ತೀರಿಸ್ಬಂದೆ. ನನ್ನ ಜೊತೆ ನಿತಿನ್ ಕೂಡ ಊಟ ಮಾಡಿದ್ರು. ಅವರೇನು ಹರಿಸ್ಕೊಂಡಿರಲಿಲ್ಲ, ಬಟ್ ನಾನು ಒಬ್ಬಳೇ ಕೂತ್ಕೊಂಡು ಊಟ ಮಾಡಬೇಕಾಗತ್ತೆ ಅಂದ್ಬಿಟ್ಟು, ಪರವಾಗಿಲ್ಲ ನನ್ನ ಮಗನಿಗೋಸ್ಕರ ಅಲ್ವಾ ನಾನು ಬರ್ತೀನಿ ಅಂತ ಅಂದು ಇಬ್ಬರೂ ಸೇರಿ ನೆಲದ ಮೇಲೆ ಊಟ ಮಾಡಿ ಹರಕೆನ ಪೂರೈಸಿದ್ವಿ. ನಾವಿವಾಗ ಸೌತಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿತಿನ್ ಇದ್ದಂಗೆ 10-11 ಸತಿ ಹೇಳ್ಕೊಟ್ಬಿಟ್ಟಿದ್ದಾರೆ ದೇವಸ್ಥಾನದ ಹೆಸರು. ಸರಿಯಾಗಿ ಹೇಳ್ತಲ್ಲ ನಾನು. ಇಡೀ ಬಿಸಿಲು ಲಿಟ್ರಲಿ ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀವಿ. ಮೊದಲೇ ಕಪ್ಪಗಿದ್ದೆ ನಾನು, ಇನ್ನೂ ಕಪ್ಪಾಗ್ಬಿಟ್ಟಿದ್ದೀನಿ. ಒಂದು ತಿಂಗಳು ಮನೇಲಿದ್ದು ಬಾಣತನ ಮಾಡಿ ನಾನು ಮತ್ತೆ ಒಂದು ಸ್ವಲ್ಪ ಬೆಳ್ಳಗೆ ಮಾಡಿದ್ದು. ಫಸ್ಟ್ ಟೈಮ್ ನಾವಿಬ್ಬರು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ ದರ್ಶನ ಮಾಡ್ಕೋಬೇಕು. ಹೇಗಲ್ಲ ಚೆನ್ನಾಗಿ ಡೆಕೋರ್ ಮಾಡೋರೆ ಒಂಥರ. ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಹಣ್ಕಾಯಿ ಕೊಡ್ತಾ ಇದ್ವಿ. ಇವಾಗ ನಮಗೇನು ಗೊತ್ತಿಲ್ಲ ಅಲ್ಲಿ ಏನು ಮಾಡಬೇಕು, ಏನೋ ಒಂದು ಅಪ್ಪ ಅಮ್ಮ ಯಾರು ಬಂದಿಲ್ಲ, ನಾವಿಬ್ಬರೇ ಬಂದಿರೋದ್ರಿಂದ ಸದ್ಯಕ್ಕೆ ಈ ಸಲ ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಎಲ್ಲರೂ ಬಂದಾಗ ಏನೇನಂತ ಗೊತ್ತಾಗುತ್ತೆ. ಈ ದೇವಸ್ಥಾನಕ್ಕೆ ಜೀವನದಲ್ಲೇ ಫಸ್ಟ್ ಟೈಮ್ ನಾವಿಬ್ಬರು ವಿಸಿಟ್ ಮಾಡಿದ್ದು. ತುಂಬಾ ಪಾಸಿಟಿವ್ ವೈಬ್ ಅಂತ ಅನಿಸ್ತು. ತುಂಬಾ ಖುಷಿ ಆಯಿತು. ದರ್ಶನ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ನಾವು ಕೂಡ ದರ್ಶನ ಮಾಡಿ ಹೊರಟ್ವಿ. ಇಷ್ಟು ದಿನ ಅವಮಾನ ಮಾಡಿದ್ದಕ್ಕೆ ನಿನಗೆ ಕೊಡದೆ, ನಾನು ಸೋಡಾ ಕೊಡದೆ ಅಂತೇಳಿ, ಇವತ್ತು ನಿನಗೆ ಮಾತ್ರ ಇದೆ ಆಯಿತಾ. 1 ಡ್ರಾಪ್ ಚಲ್ದೆ ಕುಡಿದ್ರೆ ನಾನು ಪೇ ಮಾಡ್ತೆ. ಫ್ಲೇವರ್ ಯಾವ್ದು ಉಂಟು? ಪೈನಾಪಲ್ ಕೇಳಿಸ್ತಾ ಅಂತ ಹೇಳ್ದೆ ಅಂತ ಕುಡಿತೀಯಾಗ? ನೀನೇ ಪೇ ಮಾಡು. ಇಲ್ಲ, ಒಂದು ತೊಟ್ಟು ಚಲ್ಲಕ್ಕಾಗ ವಿಡಿಯೋ ಪ್ರೂಫಿಗಿತ್ತು ಆಯ್ತಾ. ರೆಡಿ ಮಾಡ್ತಾ ಹೋಗಿ 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 ಹೋಗಿ. 3, 2, 1 ಅಯ್ಯೋ ಚಲ್ತು. ಚಲ್ತು. ಇದು ಕೆಳಗಡೆ ಪ್ರೂಫ್ ಅಲ್ಲಿ ನಿನ್ ಕಾಲ ಹತ್ರನೇ ಇದೆ. ಚೆನ್ನಾಗಾಯ್ತಾ? ಘಾಟಿ ಇರ್ತಾ? ಇಲ್ಲ, ಸಕ್ಕತ್ತಾಗಿದೆ. ಏನನ್ ಕುಡಿತ್ಯಾ? ಸಾಕಾ? ಪೈನಾಪಲ್ ತಿಂತ್ಯಾ? ಎರಡು ಸ್ಲೈಸ್ ಪೈನಾಪಲ್. ನಮ್ಮ ಜೀವನದ ಇಲ್ಲಿವರೆಗಿನ ವರ್ಸ್ಟೆಸ್ಟ್ ಡಿಸಿಷನ್ ಎವರ್. ನಾವು ಕಾರ್ ತಗೊಳ್ದೆ ಬಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು. ಸತ್ಯ ಹೇಳ್ತೀನಿ, ಈ ಊರಿ ಬಿಸಿಲಲ್ಲಿ ನಿಜ ಎಷ್ಟು ಇರಿಟೇಷನ್, ಎಷ್ಟು ಕೋಪ ಬರ್ತಾ ಉಂಟು ಗೊತ್ತಾ. ಎಂಟಿ ಮಾತು ಕೇಳಿದ್ರೆ ಈಗೆಲ್ಲ ಆಗ್ತಾನೆ ಇರಲಿಲ್ಲ. ಮಲ್ಕೆ ಬೇಗಲಿ ಮನೆಗೆ ಹೋಗು. ನಂಗೀಗ ಈ ಟೈಮ್ನಲ್ಲಿ ಹೆಚ್ಚಿ ನಿಮ್ಗೊಂಥರ ಕಾಮಿಡಿ. ಅವ್ರಿಗೂ ನಡೆಯೋಕ್ಕಾಗ್ತಾ ಇಲ್ಲ, ತುಂಬ ಸ್ಟ್ರೆಸ್ ಆಗ್ತಾಯಿದೆ, ಸ್ಟ್ರೈನ್ ಆಗ್ತಾಯಿದೆ. ನನಗಂತೂ ಕೇಳೋಂಗೆ ಇಲ್ಲ. ನನಗೆ ಬ್ಯಾಕ್ ಪೈನ್ ತುಂಬ ಇದೆ, ಆಗ್ತಾನೆ ಇಲ್ಲ. ಹೆಜ್ಜೆ ಇಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಕರ್ರಗಾಗೋಗಿದ್ದೀವಿ.
ಹಬ್ಬ ಎಷ್ಟು ಬಿಸಿಲು ಮಾತ್ರ ಸತ್ಯ. ಒಂದೊಂದು ರೂಮ್ಸ್ ಖಾಲಿ ಇಲ್ಲ ಗೊತ್ತಾ, ಎಲ್ಲ ಕಡೆ ವಿಚಾರಿಸಿ ಗಂಟೆಗಟ್ಟಲೆ. ಧರ್ಮಸ್ಥಳದಲ್ಲಿ ಬೇಬಿ 1 hour ಹುಡುಕಿದೀವಲ್ವ ರೂಮ್ಗೆ, ಅದಾದ್ಮೇಲೆ ಬರೀ 2 ಅವರ್ಗೆ ಬಡಿಯಕ್ಕೆ ಸಿಕ್ತು. ದೇವ್ರೆ ಯಾಕೆ ಹಂಗೆ ಐತೆ? ಸುಡ್ತಾವೆ ಕಾಲ ಬೆಂದೋದು. ಮರಿ ಮಟ್ಟ ತಗೊಂಡಿದ್ದೀವಿ ಮನೆಯಲ್ಲಿ, ಎಲ್ರಿಗೂ 8 ಜನದ್ದು ನಾವೇ ಸೇರಿಸಿ ಹಾಕೋದು. ಕಾಲು ಸುಡ್ತಾವೆ. ಈಗ ನಾವು ವಾದಿಸ್ಥಳಕ್ಕೆ ಬಂದಿದ್ದೀವಿ, ಅಲ್ಲಿ ದರ್ಶನ ಆಗಿದೆ. ಕಾಲು ಸುಡ್ತಿದ್ದೀವಿ, ಓಡುವ. ಚಲೋ ಚಲೋ. ನಮ್ಗೆ ಇವತ್ತು ಪ್ರಸಾದ ಸಿಕ್ಕಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತೆ. 7:15 ಹೇಳಿದ್ರಲ್ಲ, ಹಾಗಾಗಿ ಚಾಟ್ಸ್ ತಿನ್ನಲಿಕ್ಕೆ ಬಂದಿದೆ. ಇವರು ಹಾಗೆ ದೋಸೆ ತಗೊಳ್ತಾ ಇದ್ದಾರೆ. ಬೇಬಿ ಹೆಂಗಾಯ್ತು ದರ್ಶನ? ಈ ಸಲ ನೆಮ್ಮದಿಯಾಗಾಯ್ತು. ನೆಮ್ಮದಿಯಾಗಿ ಆಯ್ತಿರ್ಲಿ, ಕಾಲು ಸುಡ್ತಷ್ಟಿತ್ತು. ಲಿಟ್ರಲ್ಲಿ ಬೆಂದೋಗಿದೆ, ಇಬ್ರು ಕಾಲು ಬೊಬ್ಬೆ ಬಂದ್ಬಿಟ್ಟೈತಲ್ಲ. ಏನು ಇಷ್ಟೊಂದು ಬಿಸಿಲು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ, ತಿನ್ಬಿಡು ಆಯ್ತು. ರೀಲ್ಸ್ ಅಲ್ಲೆಲ್ಲ ಬರುತ್ತಲ್ಲ, ಹಂಗಾಯ್ತಿದ್ರು ಪರಿಚಿತ. ಈಗ ಚೆನ್ನಾಗಿದ್ಯಾ? ತಿನ್ಕೊಂಡು ಬಸ್ ಹಿಡಿದು ಮನೆಗೆ ಹೊರಡೋದು ಒಂದೇ. ಬೇಬಿ 7:15 ಗಂಟೆ ಏನು ಮಾಡೋದಿಲ್ಲ ಈಗ? ಧರ್ಮಸ್ಥಳದಲ್ಲಿ ಆಗಿದ್ರೆ ಮ್ಯೂಸಿಯಂ ಅದಿತ್ತು, ನೋಡ್ಬೋದಿತ್ತು. ಇಲ್ಲಿ ಏನಿದೆಯೋ ನನಗೆ ಗೊತ್ತೇ ಇಲ್ಲ. ಇನ್ಯಾವತ್ತು ನಮ್ಮ ಕಾರ್ ಬಿಟ್ಟು ಬಸ್ಸಲ್ಲಿ ಇಷ್ಟು ಸುಲಭಕ್ಕೆ ಬರಲ್ಲ. ಇದೇನೇ ಆಗಲಿ, ಇಲ್ಲ ಸಮ್ಮರಲ್ಲಿ ಬರಲ್ಲ ಬಸ್ಸಲ್ಲಿ ಬಂದ್ರೂ. ಅಣ್ಣ ಅವ್ರದ್ದು ಹೊಸ ಸಹ ಬಂದಿದೆ. ಏನಂದೆ? ಚೆನ್ನಾಗಿದೆ. ಸರಿ, ನಾವು ತಿಂದು ನಂತರ ಸಿಗೋಣ. ಬಾಯ್. ಸೊ ಗೈಸ್, ಫೈನಲಿ ಅಯ್ಯಬ್ಬ ಸಾಕಾಗಿ ಹೋಯ್ತು. ಕೊನೆಗೆ ನಾವು KSRTCಯಲ್ಲಿ ರಿಟರ್ನ್ ಮನೆಗೆ ಹೋಗೋದು ಬೇಡ, ನಾವು ಹೋದರೆ ಇದರಲ್ಲಿನೇ ಹೋಗ್ಬೇಕಂತ, ಸ್ಲೀಪರಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿ, ಸ್ಲೀಪರ್ ಸಡನ್ನಾಗಿ ಸ್ಲೀಪರಲ್ಲಿ ಸಡನ್ ಆಗಿ ಸೀಟ್ ಸಿಕ್ತು. ಮತ್ತು ನಾನು ನಿತಿನಲ್ಲೇ ಸೀಟ್ನ ಬುಕ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲ್ಯಾಗ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನೆಕ್ಸ್ಟ್ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗದಿದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಆ್ಯಂಡ್ ಏನು ಸರಿ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಹಾಕು ಬೇಬಿ, ಏನು ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾನು ಬೇಕಂತ ಆಟ ಆಡಿಸ್ತಾ ಇದ್ದಾನೆ. ನಾನೀಗ ಮಲಗ್ತೀನಿ, ಗಟ್ಟಿಯಾಗಿ ಮಲಗ್ತೀನಿ. ಸತ್ಯ ನನಗಾಗ್ತಾ ಇಲ್ಲ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. 8:30 ಬಾಯ್.